ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4th ಸೆಮಿಸ್ಟರ್ BCAನಲ್ಲಿ ಬರ್ತಾ ಇರತಕ್ಕಂತಹ ಚದುರರ ಕೂಡ ಅತಿ ಚಾತುರ್ಯ ಸಲ್ಲದು ಅಂಥೇಳಿ ಒಂದು ರತ್ನಾಕರ ವರ್ಣಿ ಬರೆದಿರತಕ್ಕಂತಹ ಒಂದು ಕಾವ್ಯ ಭಾಗವನ್ನು ನಾವಿಲ್ಲಿ ತೆಗೆದುಕೊಳ್ತೀವಿ. ಅಂದರೆ ಭರತೇಶ ವೈಭವ ಅಂತ ಏನು ಅವನು ಬರೆದಿಯಾನೋ ಕಾವ್ಯ, ಆ ಕಾವ್ಯದಲ್ಲಿ ಒಂದು ಭಾಗವನ್ನು ಇಲ್ಲಿ ತೆಗೆದುಕೊಂಡಿದ್ದಾನೆ. ಸೊ ಅದರಲ್ಲೂ ಮುಖ್ಯವಾಗಿ ಭರತೇಶ ವೈಭವದಲ್ಲಿ ಅರಗಿಳಿಯಾಳಾಪ ಸಂಧಿ ಅಂಥೇಳಿ ಒಂದು ಭಾಗ ಇದೆ. ಆ ಭಾಗದಿಂದ ಈ ಒಂದು ಕಾವ್ಯ ಭಾಗವನ್ನು ಆರಿಸ್ಕೊಂಡಿದ್ದಾನೆ. ಈ ಒಂದು ಕಾವ್ಯ ಭಾಗದಲ್ಲಿ ನಾವು ಮುಖ್ಯವಾಗಿ ಏನನ್ನು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಈ ಭರತ ಅಂತಕ್ಕಂಥವನು ಸಾವಿರಾರು ಹೆಣ್ಣು ಮಕ್ಕಳ ಸತಿಯರನ್ನು ಒಳಗೊಂಡಿರ್ತಕ್ಕಂಥವನು. ಆದರೆ ಅದರಲ್ಲೂ ಮುಖ್ಯವಾಗಿ ಕುಸುಮಾಜಿ ಅಂಥೇಳಿ ಒಂದು ಹೆಣ್ಣು ಮಗಳು ಬರ್ತಾಳೆ. ಆ ಕುಸುಮಾಜಿ ಮೇಲೆ ಇವನಿಗೆ ಅತಿಯಾದ ವ್ಯಾಮೋಹ ಅಥವಾ ಅತಿಯಾಗಿರ್ತಕ್ಕಂತಹ ಪ್ರೀತಿ ಅನ್ನೋದನ್ನು ಇಟ್ಕೊಳ್ತಾ ಹೋಗಿರ್ತಾನೆ. ಆ ಕುಸುಮಾಜಿಯ ಅದ್ರ ಜೊತೆಗೆ ಕುಸುಮಾಜಿಯಲ್ಲಿ ಚತುರತೆ ಅನ್ನೋದು ಕೂಡ ತುಂಬ ಇಷ್ಟಪಟ್ಟು ಅವಳಲ್ಲಿರ್ತಕ್ಕಂಥ ಒಂದು ಗುಣವನ್ನು ಇಷ್ಟಪಡ್ತಾ ಹೋಗ್ತಾನೆ. ಪ್ರಸ್ತುತವಾಗಿ ಈ ಒಂದು ಕಾವ್ಯ ಭಾಗದಲ್ಲೂ ಕೂಡ ಆ ಚತುರತೆಯನ್ನೇ ಮುಖ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಭಾಗ ಅಂತಲೂ ಕೂಡ ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು. ಈ ಒಂದು ಕಾವ್ಯ ಭಾಗದಲ್ಲಿ ಮುಖ್ಯವಾಗಿ ಕುಸುಮಾಜಿ ಗಿಳಿಯೊಡನೆ ನಡೆಸ್ತಕ್ಕಂತಹ ಸಲ್ಲಾಪ ಮಾತುಕತೆ ಆಗಲಿ, ಆ ಗಿಳಿಯ ದೇಹದ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ವ್ಯಂತರ ಕನ್ಯೆ ಅಂಥೇಳಿ ಅವಳ ಜೊತೆಗೆ ಮಾತುಕತೆ, ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ವ್ಯಂತರ ಕನ್ಯೆ ಮಾತನ್ನು ಕೇಳಿದ ಕುಸುಮಾಜಿಗೆ ಇವಳು ನಿಜವಾಗಿಯೂ ಕೂಡ ಗಿಣಿ ಮಾತಾಡ್ತಾ ಇಲ್ಲ, ಈ ಗಿಣಿ ಒಳಗಡೆ ಯಾರೋ ಸೇರಿಕೊಂಡಿದ್ದಾರೆ ಅನ್ನೋದನ್ನು ಕಂಡಿಡ್ಕೊಳ್ತಾಳೆ. ಕಂಡಿಡ್ಕೊಳ್ಳೋದ್ರ ಮೂಲಕವಾಗಿ ಅವರು ಯಾರು ಅನ್ನೋದನ್ನು ಅವಳು ಅರಿತಾ ಹೋಗ್ತಾಳೆ. ಆ ಅರಿತಕ್ಕಂಥದ್ದನ್ನೇ ಇಲ್ಲಿ ಚಾತುರ್ಯ ಅಂಥೇಳಿ ಗುರುತಿಸ್ಕೊಳ್ಬೋದು. ಅಂದರೆ ಈ ಕುಸುಮಾಜಿಯ ಚಾತುರ್ಯತೆ ಅಂದರೆ ಇಲ್ಲಿ ತಪ್ಪಾಗಿದೆ ಅನ್ನೋದನ್ನು ಅವಳು ಗುರುತಿಸ್ತಾ ಹೋಗ್ತಾಳೆ. ಆ ಗುರುತಿಸುವಿಕೆಯನ್ನು ನಾವು ಈ ಒಂದು ಕಾವ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಕಾವ್ಯ ಭಾಗವನ್ನು ಇವಾಗ ನೋಡ್ತಾ ಹೋಗೋಣ. ಕೇಳಕ ಕುಸುಮಾಜಿ ನಿನ್ನ ಮುಂದಿಂತೆಂತೆಂದುದು ಹೇಳುವ ದಕ್ಷ ನಾನಲ್ಲ, ಹೇಳೆಂದು ನೀನೆಂದ ಮೇಲೆ ನಿನ್ನ ಆಜ್ಞೆಯ ತಾಳಿ ನುಡುವೆನು ಬಲ್ಲನಿತ ಅಂತ ಹೇಳಿದ್ರೆ, ಇಲ್ಲಿ ಗಿಳಿ ಮತ್ತು ಕುಸುಮಾಜಿ ಕೇಳು, ನಿನ್ನ ಮುಂದೆ ಮಾತನಾಡೋದಾಗಲಿ ಹೇಳುವ ರೀತಿ ದಕ್ಷ ನಾನಲ್ಲ, ಆದರೂ ಹೇಳು ಅಂತ ಹೇಳಿದ ಮೇಲೆ ನಿನ್ನ ಆಜ್ಞೆಯನ್ನು ಅನುಸರಿಸ್ಕೊಂಡು ನನಗೆ ಏನು ಅನಿಸುತ್ತೋ, ಏನು ತಿಳ್ಕೊಂಡಿದ್ದೀನೋ ಅದನ್ನು ಮಾತ್ರ ನಾನು ನಿನ್ನ ಹತ್ರ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತೀನಿ. ಅಂದರೆ ಕುಸುಮಾಜಿ ಗಿಳಿಯನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದಾಳೆ. ಆ ಕುಸುಮಾಜಿಗೆ ಗಿಳಿ ಹೇಳ್ತಾ ಇದೆ, ನನಗೇನು ತೋರುತ್ತೋ ಅದನ್ನು ನಾನು ನಿನ್ನ ಹತ್ರ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತೀನಿ ಅಂಥೇಳಿ. ನೆಕ್ಸ್ಟ್, ಅಕ್ಕ ನೀನಾಡಿದ ನುಡಿಯೆಲ್ಲ ನೃಪತಿಗೆ ತಕ್ಕವಲ್ಲದೆ ಟೌಳಿಯುಂಟೆ, ಒಡೆಯನ ಹಿರಿಯ ಪುತ್ರಗೆ ದಶದಿಕ್ಕೊಳೆ ಹೆಣೆಯಾರಾರು. ಅಕ್ಕ, ನೀವು ಆಡಿರ್ತಕ್ಕಂಥ ಮಾತುಗಳೆಲ್ಲವನ್ನು ನೋಡಿದ್ರೆ ಅವೆಲ್ಲವೂ ಕೂಡ ಈ ರಾಜನಿಗೆ ತಕ್ಕನಾಗಿರ್ತಕ್ಕಂಥವೇ. ರಾಜ ಅಂದರೆ ಯಾರು? ಭರತ ಚಕ್ರವರ್ತಿಗೆ ಸರಿಯಾಗಿರ್ತಕ್ಕಂತಹ ಮಾತುಗಳೇ. ಅಂತಹ ಮಾತುಗಳನ್ನು ನೀವು ಹೇಳ್ತೀರಾ ಅಂತ ಹೇಳಿದ್ರೆ ಭರತ ಚಕ್ರವರ್ತಿ ಇನ್ನೆಷ್ಟು ದೊಡ್ಡ ಮಟ್ಟದ ರಾಜ ಅಂಥೇಳಿ ನೋಡೋದಕ್ಕೆ ಸಾಧ್ಯತೆ ಇದೆ. ನೀವು ಮಾತಾಡಿರೋದ್ರಲ್ಲಿ ಯಾವುದು ಕೂಡ ಮೋಸ ಅನ್ನೋದಿಲ್ಲ. ಹಿರಿಯ ಪುತ್ರನಾಗಿರ್ತಕ್ಕಂತಹ ಭರತೇಶ ಚಕ್ರವರ್ತಿ ಇದ್ದಾನಲ್ಲ, ಅವನ ಪರಾಕ್ರಮಕ್ಕೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಯಾರು ಸಮಾನರು ಅನ್ನೋರು ಯಾರೂ ಇಲ್ಲವೇ ಇಲ್ಲ. ಭೂಬಳೆಯ ಅಂಬಿಕೆಯಲ್ತೆ ಯಶಸ್ವತೀ ದೇವಿ ಪಡೆದಳು ಆ ನೃಪನ, ನೀವೆಲ್ಲರೂ ಆವ ನೋಂಪಿಯ ಫಲದಿಂದ ಮಾದೇವಿಯರಾದರ್ ಎಂದರಿಯೇ. ಈಗ ಮತ್ತೆ ಮಾತು ಮುಂದುವರಿಸ್ತಾ ಇದೆ. ತಕ್ಷಣ ಈ ಭೂವಲಯದ ಅಂದರೆ ಈ ಒಂದು ಸಾಮ್ರಾಜ್ಯದ ರಾಣಿಯಾಗಿರ್ತಕ್ಕಂಥ ಯಶಸ್ವತೀ ದೇವಿ ಏನಿದ್ದಾರಲ್ಲ, ಭರತೇಶ ಚಕ್ರವರ್ತಿಯನ್ನು ಮಗನನ್ನಾಗಿ ಪಡೆದಳು. ನೀವುಗಳೆಲ್ಲ ಯಾವ ವ್ರತ ಪೂಜೆ ಫಲದಿಂದಲೋ ಆ ಭರತೇಶ ಚಕ್ರವರ್ತಿಯ ದೇವಿಯರಾದ್ರಿ, ಅಂದರೆ ಅವನ ರಾಣಿಯರಾಗಿದ್ರಿ ಎಂಬುದನ್ನು ಇದೆಲ್ಲವನ್ನು ನಾನು ತಿಳಿದಿಲ್ವಾ? ಯಶಸ್ವತೀ ದೇವಿಯಾಗಲಿ ನೀವಾಗಲಿ ಯಾವ್ಯಾವ ಫಲದಿಂದ ಅವರನ್ನು ಪಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಗಿಳಿ ಹೇಳ್ತಾ ಇದೆ. ರಾಜಪುರುಷನೊಳು ರಾಜೀವ ವದನ ರಾಜಾಂಗನೆಯರು ಒಪ್ಪಿರಲು ಜಾಜಿಯ ಲತೆಗಳು ವನದೊಳು ಶೋಕಿಯ ಬೂಜವನಪ್ಪಿದಂತಿಹುದು.
ಆಯಿತು ಆಯಿತು, ರಾಜಪುರುಷನಾಗಿರ್ತಕ್ಕಂತಹ ಭರತೇಶನಲ್ಲಿ ಸೌಂದರ್ಯ ಕಮಲಮುಖಿಯರಾದ ರಾಣಿಯರು ನೀವುಗಳು. ಅಂದರೆ ಅವನ ರಾಣಿ ಅಂತ ಏನು ಕರೆಸ್ಕೋತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ತುಂಬ ಸೌಂದರ್ಯವನ್ನು ಹೊಂದಿರತಕ್ಕಂಥವ್ರು, ಅದ್ರ ಜೊತೆಗೆ ಕಮಲವನ್ನೇ ಮುಖವನ್ನಾಗಿ ಒಳಗೊಂಡಿರ್ತಕ್ಕಂಥವ್ರೆಲ್ಲರೂ ಕೂಡ ಅಶೋಕ ವೃಕ್ಷವನ್ನು ಹಬ್ಬಿದ ಜಾಜಿಯ ಲತೆಗಳಂತೆ ಅನ್ಯೋನ್ಯವಾಗಿ ರಾಜ ರಾಣಿಯರು ನೀವೆಲ್ಲರೂ ಕೂಡ ಇದ್ದೀರಾ. ಅಂದರೆ ಮರದಲ್ಲಿ ಬಳ್ಳಿ ಹೇಗೆ ಹಬ್ಕೊಂಡಿರುತ್ತೋ ಹಾಗೆ ಇವನಿಗೆ ನೀವು, ಅಂದರೆ ಅಷ್ಟೊಂದು ರಾಜ ರಾಣಿ ಗಂಡ ಹೆಂಡತಿ ಇವರೆಲ್ಲ ಯಾವ ರೀತಿ ಅನ್ಯೋನ್ಯ ಪ್ರೀತಿಯನ್ನು ಹೊಂದಿರ್ತಾರೋ ಹಾಗೆ ನೀವು ಆ ಪ್ರೀತಿಯನ್ನು ಹೊಂದ್ಕೊಂಡು ಒಂದಾಗಿದ್ದೀರಾ. ರಾಜರಾಣಿಯರ ಅನುರೂಪವಾಗಿರ್ತಕ್ಕಂತಹ ಒಂದು ದಾಂಪತ್ಯವನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದೆ. ಅಂದರೆ ಗಂಡನಿಗೆ ತಕ್ಕನಾಗೆ ಹೆಂಡತಿ, ಹೆಂಡತಿಗೆ ತಕ್ಕನಾಗೆ ಗಂಡ, ಇದು ಅನುರೂಪವಾಗಿರ್ತಕ್ಕಂತಹ ಒಂದು ದಾಂಪತ್ಯ ಅನ್ನೋದನ್ನು. ಅದಕ್ಕೆ ಅಷ್ಟೊಂದು ಸೌಂದರ್ಯವನ್ನು ಹೊಂದಿರತಕ್ಕಂಥವ್ನು, ಅದಕ್ಕೆ ತಕ್ಕನಾಗೆ ನೀವು ಕೂಡ ಇದ್ದೀರಾ. ಆದ್ದರಿಂದ ಈ ದಾಂಪತ್ಯ ಅನ್ನೋದು ತುಂಬ ಅದ್ಭುತವಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಪುರುಷರು ಅಳವ ರತ್ನ, ಸ್ತ್ರೀಯರು ಒಳಗೆ ನೀವು ಸುರುಚಿರ ರತ್ನಗಳ ಅಕ್ಕ ಬೆರೆಸಿದ ಬಗೆಯಿದು. ರತ್ನ ರತ್ನವ ಕೂಡಿ ಸರ ಮಾಡಿದಂತೆ ತೋರುತ್ತಿದೆ. ಮತ್ತೆ ಹಾಗೆ ಗಿಣಿ ಮಾತು ಮುಂದುವರಿಸ್ತಾ ಹೋಗ್ತಾ ಇದೆ. ಏನು, ಈ ಪುರುಷರ ಒಳಗಡೆ ಅತ್ಯಂತ ರತ್ನ ಖಚಿತವಾಗಿರ್ತಕ್ಕಂಥದ್ದು ಅಥವಾ ರತ್ನದಂತೆ ಇರತಕ್ಕಂಥವನು ಭರತ ಚಕ್ರವರ್ತಿ. ಸ್ತ್ರೀಯರಲ್ಲಿ ನೀವು, ಅವನು ಪುರುಷರಲ್ಲಿ ಹೆಂಗೆ ರತ್ನವನ್ನೇ, ಅಂದರೆ ರತ್ನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥವನು, ಅಂದರೆ ಚಿನ್ನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥವನು ಭರತ, ಹಾಗೆ ಸ್ತ್ರೀಯರಲ್ಲಿ ನೀವುಗಳು ಈ ಹೊಳಪಿನ ಪ್ರಕಾಶಮಾನವಾಗಿರ್ತಕ್ಕಂತಹ ರತ್ನಗಳು ನೀವಿಬ್ಬರಾಗಿದ್ದೀರಾ. ಈ ರೀತಿ ಇರ್ತಕ್ಕಂಥ ನಿಮ್ಮನ್ನು ನೋಡಿದ್ರೆ ಅವೆರಡನ್ನ ಸೇರಿಸಿ ಒಂದು ಹಾರ ಮಾಡಿದಂತೆ ನೀವಿಬ್ಬರು ಕಾಣ್ತಾ ಹೋಗ್ತಾ ಇದ್ದೀರಾ ಅಂಥೇಳಿ. ಅಂದರೆ ಅಷ್ಟೊಂದು ಅನ್ಯೋನ್ಯವಾಗಿ ನೀವೆಲ್ಲ ಇದ್ದೀರಾ ಅನ್ನೋದನ್ನು ಆ ಗಿಳಿ ಮತ್ತೆ ಮತ್ತೆ ಹೇಳ್ತಾ ಇದೆ. ಪತಿ ಹೊಲ್ಲ ಸತಿಲೇಸು, ಸತಿ ಹೊಲ್ಲ ಪತಿಲೇಸು, ಬತಿ ವಿಕೃತಿಗಳುಂಟು ಪರರ್ಗೆ, ಪತಿಲೇಸು ಸತಿಯರು ಲೇಸು ಲೇಸೆಂಬಂತೆ ನುತಿವೆತ್ತರಾರು ನಿಮ್ಮಂತೆ. ಮತ್ತೆ ಮತ್ತೆ ಗಿಣಿ ಮಾತಾಡ್ತಾನೆ ಹೋಗ್ತಾ ಇದೆ. ಏನು, ಮತ್ತೆ ಮುಂದುವರೆದು ಹೇಳ್ತಾ ಇದೆ, ಪತಿ ಏನಾದರೂ ಅಂದರೆ ಗಂಡ ಅನ್ನಿಸ್ಕೊಂಡಿರ್ತಕ್ಕಂಥವನೇನಾದರೂ ಕೆಟ್ಟವನಾಗೋದ್ರೆ ಹೆಂಡತಿ ಅನ್ನಿಸ್ಕೊಂಡವಳು ಒಳ್ಳೆಯವಳಾಗ್ತಾಳಂತೆ. ಸತಿ ಏನಾದರೂ ಕೆಟ್ಟವಳು ಅಂತ ಹೇಳಿ ಅನ್ನಿಸ್ಕೊಂಡ್ರೆ ಗಂಡ ಒಳ್ಳೆಯವನಾಗ್ತಾನಂತೆ. ಇಂತಹ ವಿಕೃತ ವಿಕಾರಗಳೆಲ್ಲವೂ ಕೂಡ ಈ ಪ್ರಪಂಚದ ಮೇಲೆ ಇದಾವಂತೆ. ಗಂಡ ಸರಿ ಇದ್ದರೆ ಹೆಂಡತಿ ಸರಿ ಇಲ್ಲ, ಹೆಂಡತಿ ಸರಿ ಇದ್ದರೆ ಗಂಡ ಸರಿ ಇಲ್ಲ ಅನ್ನೋ ರೀತಿಯಲ್ಲೇ ಇವೆಲ್ಲವೂ ಕೂಡ ಬೇರೆಯವ್ರಿಗೆ ಮಾತ್ರ ಅನ್ವಯ ಆಗತ್ತೆ. ನಿಮಗೆ ಇದು ಯಾವುದು ಕೂಡ ಆಗೋದಿಲ್ಲ. ಯಾಕೆ, ಇಲ್ಲಿ ಪತಿನೂ ಕೂಡ ತುಂಬ ಒಳ್ಳೆಯವನೇ, ಹೆಂಡತಿನೂ ಕೂಡ ತುಂಬ ಒಳ್ಳೆಯವರೇ. ಈ ನಿಮ್ಮಂತಹ ಅನ್ಯೋನ್ಯವಾಗಿರ್ತಕ್ಕಂತಹ ಸ್ಥಿತಿ ಬೇರೆ ಯಾರಿಗಾದರೂ ಇದೆಯಾ? ಇಲ್ಲಿ ಎಲ್ಲರೂ ಕೂಡ ಅಂದರೆ ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ ಈಕ್ವಲ್ ಆಗಿರೋ ರೀತಿಯಲ್ಲೇ ಇದೆ. ಆದ್ದರಿಂದ ನಿಮಗಿಂತ ಅನ್ಯೋನ್ಯವಾಗಿರ್ತಕ್ಕಂತಹ ದಂಪತಿಗಳು ಯಾರಾದರೂ ಇದ್ದಾರಾ? ಇಲ್ಲ. ಜಾಣೆ ಜಾಣನು ಕೂಡಲದು ತಂತಿಗೂಡಿದ ವೀಣೆಯ ನುಡಿಸಿದಂತಿಹುದು, ಜಾಣೆ ಹೆಡ್ಡನು ಕೂಡಲಿ ಇಹುದುದು ವೀಣೆಗೆ ನೇಣು ಬಿಗಿದು ಮಿಡಿದಂತೆ. ಜಾಣರು ಸೇರಿದಾಗ ವೀಣೆಯ ತಂತಿಯಿಂದ ಮೀಟಿದಾಗ ಒಂದು ಸುಮಧುರವಾಗಿರ್ತಕ್ಕಂತಹ ಒಂದು ಧ್ವನಿ ಅಥವಾ ಒಂದು ಸಂಗೀತ ಹೆಂಗೆ ಹೊರಹೊಮ್ಮತ್ತೋ ಹಾಗೆ ಜಾಣರು ಸೇರಿದಾಗ ಅಲ್ಲಿಂದ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಬಂಧಗಳಾಗಲಿ, ಪ್ರೀತಿಗಳಾಗಲಿ, ಮಾತಾಗಲಿ ಹೊರಬರ್ತಾ ಹೋಗುತ್ತೆ. ಹಾಗೆ ಜಾಣೇನು ದಡ್ಡ ಸೇರಿದಾಗ ಆ ವೀಣೆಗೆ ಆ ತಂತಿಯಿಂದ ನೇಣನ್ನೇ ಬಿಗದಂತೆ. ಅಂದರೆ ದಡ್ಡನಾಗಿರ್ತಕ್ಕಂಥವನ ಜೊತೆ ಸೇರಿದಾಗ ನಾವು ದಡ್ಡರೇ ಆಗ್ತೀವಿ. ದಡ್ಡ ಮತ್ತು ಬುದ್ಧಿವಂತ ಸೇರಿದಾಗ ಒಂದು ರೀತಿ ಬುದ್ಧಿವಂತನೂ ಬರ್ಬೋದು, ಇಲ್ಲ ದಡ್ಡತನನಾದರೂ ಬರ್ಬೋದು. ಹಾಗೆ ಇಲ್ಲಿ ಆ ವೀಣೆಗೆ ಅಂದರೆ ಇಂಥ ದಡ್ಡ ಏನಾದ್ರು ಸೇರ್ದ ಅಂತ ಹೇಳಿದ್ರೆ ಆ ವೀಣೆನೇ ಏನಾಗುತ್ತೆ, ನೇಣು ಬಿಗಿದಾಕ್ಕೊಂಡೋ ರೀತಿನಲ್ಲಾಗೋಗುತ್ತೆ. ಅಂದರೆ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಪ್ರೀತಿಯಾಗಲಿ, ಸುಂದರವಾಗಿರ್ತಕ್ಕಂತಹ ಸಂಬಂಧ ಆಗಲಿ ಬೆಳೆಯೋದಿಲ್ಲ. ಅದಕ್ಕೆ ಇಬ್ಬರು ಜಾಣನ ರೀತಿಯಲ್ಲಿ ಕೂಡ್ತಾ ಹೋಗಬೇಕು. ಆಗ ಇಲ್ಲ ಅಂತ ಹೇಳಿದ್ರೆ ಆ ಸಂಬಂಧ ಅನ್ನೋದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀರ. ಸಮರೂಪ ಸಮಪ್ರಾಯ ಸಮಗುಣಗಣ ನಿಮ್ಮ ರಮಣಗು ನಿಮಗೂ ಚೆನ್ನಾಗಿ ಸಮನಿಸಿತ, ಅದರಿಂದ ನಿಮಗೆ ಅನ್ಯೋನ್ಯ ಸಂಭ್ರಮ ಮೋಹ ದೊರೆಕೊಂಡುದು ಅಕ್ಕ.
ನಿಮಗಾಗಲಿ ನಿಮ್ಮ ಪ್ರೀತಿಯ ರಮಣನಾಗಿರೋ ಪ್ರೀತಿಯ ಗಂಡನಾಗಿರೋ ಭರತ ಚಕ್ರವರ್ತಿಗೆ ಸಮರೋಪಗಳಾಗಲಿ ಸಮಪ್ರಾಯವಾಗಲಿ ಸಮಗುಣಗಳಾಗಲಿ ಗಣಗಳು ಎಲ್ಲವೂ ಬಂದಿದ್ದಾವಂತೆ. ಎಲ್ಲ ಗುಣಗಳು ಅವನಲ್ಲಿದ್ದಾವೆ. ಆದ್ದರಿಂದನೇ ನಿಮ್ಮ ಸಂಸಾರ ನಿಮ್ಮ ಸಂಬಂಧ ಅಂತಕ್ಕಂಥದ್ದು ತುಂಬ ಅನ್ಯೋನ್ಯವಾಗಿ ಕೂಡ್ಕೊಂಡಿದೆ. ಅದರಲ್ಲಿ ಸಂಭ್ರಮ ಅನ್ನೋದಿದೆ, ಸಂತೋಷ ಅನ್ನೋದಿದೆ, ಉತ್ಸಾಹ ಅನ್ನೋದಿದೆ, ಎಲ್ಲವೂ ಕೂಡ ಇದೆ. ಯಾಕೆ? ಎಲ್ಲಕ್ಕಿಂತ ಮೀರಿರ್ತಕ್ಕಂತಹ ಗುಣಗಳನ್ನು ಭರತ ಚಕ್ರವರ್ತಿ ಹೊಂದಿದ್ದಾನೆ. ಅವನು ಹೊಂದಿರಲಿಲ್ಲ ಅಂತ ಹೇಳದಿದ್ರೆ ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಈ ಮಟ್ಟಕ್ಕೆ ಅನ್ಯೋನ್ಯವಾಗಿರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಮನಮೆಚ್ಚಿದ ಎಡೆಯಲ್ಲಿ ತನು ಮೆಚ್ಚುವುದು, ನುಡಿಯನು ಅನುಕೂಲವಹು ಅದರಿಂದ ಮನದಿಚ್ಛೆಯ ಅರಸನ ಪೊಗಳಿದ ಲೇಸು, ಸಜ್ಜನ ಸತಿಯರ ತಲೆವಣಿಯೇ. ಮನವನ್ನು ಬಿಚ್ಕೊಳ್ತಾ, ಅಂದರೆ ತಮ್ಮ ಒಳ ಆಂತರ್ಯದಲ್ಲಿರ್ತಕ್ಕಂಥ ಒಬ್ಬರ ಮೇಲೆ ಒಬ್ಬರಿಗೆ ಇರ್ತಕ್ಕಂತಹ ಪ್ರೀತಿಯನ್ನು ಹೇಳ್ಕೊಳ್ತಾ, ಅದ್ರ ಜೊತೆಗೆ ದೇಹವು ಕೂಡ ಮೆಚ್ಚುಗೆಯಾಗಿದೆ. ಒಂದು ಕಡೆ ತನು ದೇಹ, ಇನ್ನೊಂದು ಕಡೆ ಮನ, ಎರಡು ಒಪ್ಪದಾಗ ಮಾತ್ರ ಆ ಸಂಬಂಧಕ್ಕೆ ಅತಿಯಾಗಿರ್ತಕ್ಕಂತಹ ಪ್ರೀತಿ ಅನ್ನೋದು ಸಿಗ್ತಾ ಹೋಗುತ್ತೆ. ತನು ಸೇರಿದಲೇ ಇದ್ದಾಗ ಅಥವಾ ಮನ ಸೇರಿದಲೇ ಇದ್ದಾಗ ಆ ಪ್ರೀತಿ ಅನ್ನೋದು ದೊರಕೋದಕ್ಕೆ ಹೋಗೋದಿಲ್ಲ. ಹಾಗೆ ಒಬ್ರಿಗೊಬ್ರು ಮನಸ್ಸು ಕೂಡ ಮೆಚ್ಚಿದೆ, ಒಬ್ರಿಗೊಬ್ರು ದೇಹವೂ ಕೂಡ ಮೆಚ್ಚುಗೆ ಆಗಿದೆ. ಮಾತುಗಳು ಕೂಡ ಇಬ್ಬರಿಗೂ ಒಂದೇ ರೀತಿಯಲ್ಲಿ, ಅಂದರೆ ಇಬ್ಬರಿಗೂ ಅನುಕೂಲವಾಗೋ ರೀತಿಯಲ್ಲಿ ಕಂಡು ಬರ್ತಾ ಹೋಗ್ತಾ ಇದೆ. ಮನದ ಇಚ್ಛೆಯಂತೆ ಎಲ್ಲ ಕಾರಣದಿಂದ ಅರಸನನ್ನು ಹೊಗಳಿದೆ ಅಂಥೇಳಿ ಇಷ್ಟೆಲ್ಲ ಇರ್ತಕ್ಕಂತಹ ಭರತನನ್ನು ನಾನು ಹೊಗಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗಿಣಿ ಹೇಳ್ಕೊಳತ್ತೆ. ಅಂದರೆ ಯಾಕೆ ಭರತನನ್ನು ನಾನು ಹೊಗಳ್ತಾ ಹೋಗ್ತಾ ಇದ್ದೀನಿ? ಎಲ್ಲವೂ ಕೂಡ ಸರ್ವಗುಣ ಸಂಪನ್ನನಾಗಿರ್ತಕ್ಕಂತಹ ಭರತ, ಅದಕ್ಕೆ ನಾನು ಅವನನ್ನು ಹೊಗಳ್ತಾ ಹೋಗ್ತಾ ಇದ್ದೀನಿ ಅಂಥೇಳಿ ಆ ಗಿಣಿ ಹೇಳತ್ತೆ. ನೀನೇನ ನುಡಿವೆ ನಿನ್ನ ಇನಿಯನ ಲಾಲನೆ ತಾನೆ ನುಡಿಸತಕ್ಕ ಅಕ್ಕ, ನಿನ್ನ ಆನಂದರಸವ ತನ್ನ ಎದೆಗಿತ್ತ ಪುರುಷನ ಮಾನಿನಿ ಬಣ್ಣಿಸದಿಹಳೆ. ನೀನು ಏನಾದರೂ ನುಡಿಯದಿದ್ದರೂ ನಿನ್ನ ರಾಜ ಭರತೇಶ ಇದ್ದಾನಲ್ಲ, ಅವನ ಪ್ರೀತಿ ನಿನ್ನಲ್ಲಿ ಎದ್ದು ಕಾಣ್ತಾ ಹೋಗ್ತಾ ಇದೆ. ನಿನ್ನನ್ನು ನೋಡಿದರೆ, ಅಂದರೆ ನಿನ್ನನ್ನು ನೋಡ್ತಾ ಇದ್ದರೆ ಆ ಆನಂದದ ರಸ ಅನ್ನೋದೇನಿದೆಯಲ್ವಾ, ಅದು ತನ್ನೆದೆಗಿಂತ ಭರತೇಶನ ಪ್ರೀತಿ ನಿನ್ನಲ್ಲಿ ಕಾಣ್ತಾ ಇದೆ. ಅಂದರೆ ಆ ಭರತ ನಿನ್ನಲ್ಲಿ ಅಷ್ಟೊಂದು ಪ್ರೀತಿಯನ್ನು ಉಣಬಡಿಸ್ತಾ ಹೋಗ್ತಾ ಇದ್ದಾನೆ ಅನ್ನೋದನ್ನು ನಿನ್ನ ಆ ಆನಂದದ ರಸ ಅಥವಾ ನಿನ್ನ ಮುಖ ಅಥವಾ ನಿನ್ನ ದೇಹ ಸಿರಿ ಎಲ್ಲವನ್ನು ನೋಡಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದನ್ನು ನೀನು ಹೇಳ್ದಿರುವೆಯಾ ಅಂಥೇಳಿ ಕುಸುಮಾಜಿಗೆ ಅದು ಕೇಳತ್ತೆ. ಅಷ್ಟೆಲ್ಲ ಅವನು ಮಾತಾಡ್ತಾನೆ, ಅಷ್ಟೆಲ್ಲ ಪ್ರೀತಿ ಕೊಟ್ಟಿಯಾನೆ ಅಂತ ಹೇಳಿದ್ರೆ ನೀನು ಹೆಂಗಿದೆಯಾ, ಇದ್ರ ಮೂಲಕನೇ ನನಗೆ ಗೊತ್ತಾಗೋದಿಲ್ವಾ ಅಂಥೇಳಿ ಆ ಗಿಣಿ ಹೇಳತ್ತೆ. ನೆಕ್ಸ್ಟ್, ಕೇಳುತ್ತಿದ್ದಳು ಕುಸುಮಾಜಿಯ ಆ ಗಿಳಿಯ ವಾಕ್ಛಲದ ಮರ್ಮಕಲೆಗಳ ಈ ಲೇಸು ಹೊಸತಿದು, ಗಿಳಿಯಲ್ಲ ಅಂದಗೆ ಆಲೋಚನೆಯ ಮಾಡಿದಳು. ಭರತ ಚಕ್ರವರ್ತಿಯ ರಾಣಿ ಏನಿದ್ದಾಳಲ್ಲ ಕುಸುಮಾಜಿ, ಆ ಗಿಳಿ ಮಾತೆಲ್ಲವನ್ನ ಇಷ್ಟೊತ್ತೇನು ಮಾತಾಡ್ತಲ್ಲ ಅದೆಲ್ಲವನ್ನ ಕೇಳಿಸ್ಕೊಂಡಿದೆ. ಕೇಳಿಸ್ಕೊಂಡ ಮೇಲೆ ಅವಳು ಈ ಗಿಳಿಗೇನು ಇಷ್ಟೊಂದು ಈ ವಾಕ್ಚಾತುರ್ಯವನ್ನು ತೋರಿಸ್ತಾ ಇದೆಯಲ್ಲಪ್ಪ, ಅದರಲ್ಲೂ ಏನೇನೋ ಒಂದು ಜಾಲದ ಮರ್ಮಗಳನ್ನು ಇಟ್ಕೊಂಡು ಏನಾದರೂ ಮಾತಾಡ್ತಾ ಇದೆಯಾ ಇದು, ಅದನ್ನು ಮಾತಾಡ್ತಾ ಇರೋದೆಲ್ಲವನ್ನು ನೋಡಿದ ಮೇಲೆ ಇವಳಿಗೆ ಅನಿಸುತ್ತೆ, ಇಲ್ಲ 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 ಇದು ಗಿಳಿ ಏನೋ ಮಾತಾಡ್ತಲೇ ಏನೋ ಹೊಸದಾಗಿ ಮಾತಾಡ್ತಾ ಇರೋ ಹಾಗಿದೆ ಅಂತ ಹೇಳಿ ಅವಳು ಆಲೋಚನೆಯಲ್ಲಿ ಮಾಡ್ತಾ ಹೋಗ್ತಾಳೆ. ಅಂದರೆ ತನಗೆ ಬೇಕಾದ ಹಾಗೆ ಗಿಳಿ ಮಾತಾಡ್ತಾ ಇಲ್ಲ, ಏನೋ ಒಂದು ಒಳಮರ್ಮವನ್ನು ಇಟ್ಕೊಂಡು ಅಥವಾ ಇನ್ಯಾರೋ ಇದರಲ್ಲಿ ಸೇರಿಕೊಂಡು ಮಾತಾಡ್ತಾ ಇರ್ಬೋದೇನೋ ಅನ್ನೋದನ್ನು ಅವಳು ಆಲೋಚಿಸ್ತಾ ಹೋಗ್ತಾ ಇದ್ದಾಳೆ. ಕಲಿಸಿದಷ್ಟನೆ ನುಡಿಯುವುದು ಪಕ್ಕಿಗುಳ್ಳುದೀ ಗಿಳಿ ಹೊಸ ಕಲೆಯ ತಾನು ಎನಗೆ, ಕಲಿಸುತ್ತಿಪ್ಪುದು ಇದು ಗಿಳಿಯಲ್ಲ ಎಂದು ತನ್ನೊಳಗೆ ತಾ ನೆನೆದಳ ಆ ಜಾಣೆ. ಈ ಗಿಣಿ ಏನಿರ್ತವೆ, ಈ ಗಿಣಿಗೆ ನಾವು ಏನು ಹೇಳ್ಕೊಟ್ಟಿರ್ತೇವೆ ಅದನ್ನು ಮಾತ್ರ ಅವು ಮಾತಾಡ್ತಾ ಹೋಗ್ತವೆ ಹೊರತು ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವುದು ಕೂಡ ಅದು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಆದರೆ ಅದರ ಗುಣ ಏನು, ಒಬ್ಬ ವ್ಯಕ್ತಿ ಅಂದರೆ ಅದರ ಓನರ್ ಅಂತ ಏನು ಕರೆಸ್ಕೊಳ್ತಾನೆ, ಆ ಗಿಣಿಯನ್ನು ಸಾಕಿರ್ತಕ್ಕಂಥವ್ನು ಏನು ಹೇಳ್ಕೊಡ್ತಾನೋ ಅದನ್ನು ಮಾತ್ರ ಅದು ಮಾತಾಡ್ತಾ ಹೋಗುತ್ತೆ. ಅದು ಗಿಳಿ ತಾನು ಮೊದಲಿನಿಂದ ಕಟ್ಕೊಂಡ್ಬಂದಿರ್ತಕ್ಕಂತಹ ಗುಣ. ಈ ಗಿಳಿ ನೋಡಿದ್ರೆ ಹೊಸ ಕಲೆಯನ್ನು ಕಲ್ತ್ಬಿಟ್ಟಿದೆಯಲ್ಲ, ಹೊಸದಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದೆಯಲ್ಲ,
ಅದು ಹೆಂಗೆ, ನಾವೇನು ಹೇಳೇ ಕೊಟ್ಟಿಲ್ಲ, ಆದರೂ ಅದು ಹೆಂಗಿದು ಮಾತಾಡ್ತಾ ಇದೆ ಹೊಸ ಹೊಸ ವಿಚಾರಗಳನ್ನು ಅಂಥೇಳಿ. ಅಂದರೆ ಇದು ನಿಜವಾಗಿಯೂ ಕೂಡ ಗಿಳಿ ಅಲ್ಲ ಅಂಥೇಳಿ ತನ್ನ ಒಳಗಡೆ ಅವಳು ಯೋಚಿಸ್ತಾ ಹೋಗ್ತಾಳೆ. ಯಾವುದಾದ್ರೂ ಗಿಣಿ ಆಗಿತ್ತು ಅಂದರೆ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾತ್ರ ಮಾತಾಡಬೇಕಾಗಿತ್ತು. ಇದು ನಾನು ಏನು ಹೇಳ್ಕೊಟ್ಟಿಲ್ಲ, ಅದು ಬಿಟ್ಟು ಬೇರೆದೆಲ್ಲವನ್ನು ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಹೆಂಗೆ ಮಾತಾಡೋದಕ್ಕೆ ಸಾಧ್ಯ ಅನ್ನೋದು ಯೋಚನೆ ಅವಳಿಗೆ ಬರುತ್ತೆ. ವೆಂತರನಾಗಲಿ ಸುರನಾಗಲಿದರ ದೇಹಾಂತ ಅಂತರಾಳದ ಒಳಗಡೆ ಎಡೆಗೊಂಡು ಇಂತು ನುಡಿವನು ಆಗಬೇಕೆಂದು ನೆನೆದಳೂ ಆ ಕಾಂತೆ ತಾನೇನು ಕೋವಿದೆಯೋ. ಈ ಗಿಳಿ ಇಷ್ಟೆಲ್ಲ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ, ಇದರೊಳಗಡೆ ಯಾರಾದರೂ ಸೇರ್ಕೊಂಡ್ಬಿಟ್ಟಿದ್ದಾರಾ? ಗಂಧರ್ವನೋ ಸುರನೋ ಯಾರೋ ಈ ಗಿಳಿಯ ದೇಹದ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಮಾತಾಡ್ತಾ ಇರಬೇಕಾ? ಈ ಗಂಧರ್ವನೋ ದೆವ್ವನೋ ಬೆಂತರನೋ ಅಥವಾ ಸುರನೋ ಯಾರೋ ಬಂದು ಕೂತ್ಕೊಂಡು ಈ ಥರ ಮಾತಾಡ್ತಾ ಇರ್ಬೋದಲ್ವ ಗಿಳಿ ಅಂಥೇಳಿ ಯೋಚನೆ ಮಾಡ್ತಾಳೆ. ನೆಕ್ಸ್ಟು, ಅವರಳು ಪುರುಷರ ನುಡಿಯಲ್ಲವಿ ಈ ನುಡಿ ಯುವತಿಯ ನುಡಿಯ ಅದರಿಂದ ಇವಳು ಅವಳೆಂಬುದನ್ನು ಅರಿವೆ ನಾನೇ ಎಂದು ಆಕೆ ಸವಿನುಡಿಯಿಂದ ಕೇಳಿದಳು. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಗಿಳಿ, ಈ ಗಿಳಿ ಮಾತಾಡ್ತಾ ಇರೋದೆಲ್ಲವನ್ನ ಕೇಳಿಸ್ಕೊಂಡ್ರೆ ಈ ಗಿಳಿ ಪುರುಷನ ರೀತಿಯಲ್ಲಿ ಮಾತಾಡ್ತಾ ಇಲ್ವಲ್ಲ. ಈ ಮಾತುಗಳು ಯಾವಳ ಒಬ್ಬಳು ಯುವತಿ ಅಂದರೆ ಒಂದು ಹುಡುಗಿ ಮಾತಾಡ್ದಂಗೆ ಆಗ್ತಾ ಇದೆಯಲ್ವಾ, ಇವಳು ಯಾರೆಂಬುದನ್ನು ನಾನು ತಿಳ್ಕೋಬೇಕು. ಹುಡುಗ ಆಗಿದ್ರೆ ಒಂದು ರೀತಿ ಗೊತ್ತಾಗ್ಬಿಡೋದು, ಹುಡುಗನ ರೀತಿ. ಆದರೆ ಹುಡುಗನ ರೀತಿ ಇದು ಗೊತ್ತಾಗ್ತಾ ಇಲ್ಲ, ಯಾವುದೋ ಒಂದು ಹುಡುಗಿ ಬಂದು ಸೇರ್ಕೊಂಡಿರ್ಬೇಕು, ಹುಡುಗಿ ರೀತಿನಲ್ಲಿ ಮಾತಾಡ್ತಾ ಇದೆಯಲ್ಲ, ಅಂದರೆ ಈ ಹುಡುಗಿ ಯಾರು ಅನ್ನೋದನ್ನು ನಾನು ತಿಳ್ಕೋಬೇಕಲ್ವಾ ಅಂಥೇಳಿ ಒಳ್ಳೆಯ ಮಾತಿನಿಂದ ತುಂಬ ಇಂಪಾಗಿರ್ತಕ್ಕಂಥ ಮಾತು, ತುಂಬ ಸವಿಯಾಗಿರ್ತಕ್ಕಂತಹ ಮಾತಿನ ಮೂಲಕವಾಗಿ ಗಿಣಿಯನ್ನು ಮಾತಾಡಿಸ್ಬೇಕು ಅಂಥೇಳಿ ಕುಸುಮಾಜಿ ಅಂತ ಅಂದ್ಕೊಳ್ತಾಳೆ. ಸೊ ಇಲ್ಲಿಗೆ ಮೊದಲ 15 ಪ್ಯಾರಾಗಳನ್ನು ನಾವು ಅದರ ಅರ್ಥವನ್ನು ನೋಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನು ಮಿಕ್ಕಿರ್ತಕ್ಕಂತಹ ಪ್ಯಾರಾಗಳ ಅರ್ಥಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.